ಇಲ್ಲೇನು ಡಿಸ್ಕಷನ್ ಆಗ್ತಿದೆ ಅಂತ ನಾನು ಹೇಳ್ತೀನಿ ಬನ್ನಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಕಾರೂಸ್ ಬ್ಲಾಗ್. ಹಬ್ಬ ಇವತ್ತೇ ಆಗಿದ್ರೂ ಅದ್ರ ಪ್ರಿಪರೇಷನ್ ಹಿಂದಿನ ದಿನವೇ ನಡೀತಾ ಇರುತ್ತೆ. ಹಬ್ಬದ ದಿನದ ಕೆಲಸಕ್ಕಿಂತ ಹಿಂದಿನ ದಿನವೇ ತುಂಬ ಕೆಲಸ ಇರುತ್ತೆ. ಅದು ಎಲ್ಲ ಅಮ್ಮಂದಿರಿಗೂ ಗೊತ್ತಿರುತ್ತೆ. ನಮ್ಮನೆ ಮುಂದೆ ಇರೋ ಆಂಟಿ ಒಂದು ರಂಗೋಲಿ ಬಿಟ್ಕೊಡು ಅಂತ ಕೇಳ್ಕೊಟ್ಟಿದ್ರು. ಅದನ್ನು ಕೇಳಿದ ತಕ್ಷಣ ಇನ್ನೊಬ್ರು ಕೇಳ್ಬಿಡೋದಾ ಆಗಿದ್ದಾಗಲಿ ಅಂತ ನಾನು ರಂಗೋಲಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಬ್ಬರು ಮನೆಗೂ ರಂಗೋಲಿ ಬಿಟ್ಟು ಎಲ್ಲರೂ ಬಣ್ಣ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಷ್ಟೊಂದು ಜನ ಮಹಿಳೆಯರು ಸೇರಿದ್ದೀವಿ ಅಂದರೆ ಅಲ್ಲಿ ಮಾತಿಲ್ದೇ ಇರುತ್ತಾ? ಅಲ್ಲಿ ಸ್ವಲ್ಪ ಮಾತು, ಹರಟೆ, ತಮಾಷೆ ಎಲ್ಲ ನಡೀತು. ನಾವು ಬಿಟ್ಟಿದ್ದ ರಂಗೋಲಿಗೆ ಯಾವ ಕಲರ್ ಕಾಂಬಿನೇಷನ್, ಎಲ್ಲಿ ಯಾವ ಬಣ್ಣ, ಅದು ಇದು ತುಂಬ ಮಾತನಾಡಿತ್ತು. ಹಾಗೆ ಅದ್ರ ಜೊತೆ ಒಂದು ಸಾಂಗ್ ಕೂಡ ಹೇಳಿದ್ವಿ, ಅದನ್ನು ನೋಡ್ಕೊಂಡು ಬನ್ನಿ. ಸಂಕ್ರಾಂತಿ ನಮ್ಮ ಸಂಸ್ಕೃತಿಯಲ್ಲೊಂದು ಮಹತ್ವದ ಹಬ್ಬ. ಬೆಳೆದು ಬಂದ ಬೆಳೆಗಳಿಗೆ ಕೃತಜ್ಞತೆ ಸಲ್ಲಿಸುವ ದಿನವೇ ಸಂಕ್ರಾಂತಿ. ಎಳ್ಳು ಬೆಲ್ಲ ಹಂಚಿಕೊಂಡು ಸೌಹಾರ್ದತೆಯನ್ನು ಬೆಳೆಸುವ ಹಬ್ಬ ಇದು. ಹೊಸ ಆರಂಭ, ಸಂತೋಷ, ಸಮೃದ್ಧಿಯನ್ನು ತರುವ ಹಬ್ಬ ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬದ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗೋ ಅಷ್ಟರಲ್ಲಿ ನಮ್ಮ ಮನೆ ಹತ್ರ ಅಪ್ಪು ಬ್ಯಾನರ್ ಹೊಸದಾಕಿದ್ರು. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ವೆಂಕಟೇಶ್ವರ ದೇವಸ್ಥಾನಕ್ಕೆ. ಅಲ್ಲಿ ಪೂಜೆ ಮುಗಿಸ್ಕೊಂಡು ಅರಳಿಕಟ್ಟೆಯಿಂದ ಮನೆಗೆ ಬಂದ್ವಿ.